ನಿನಗೊಂದು ವಿಷಯ ಹೇಳಬೇಕು ಕಲ್ಯಾಣಿ. ಆದರೆ ಒಬ್ಬ ಗಂಡ ಹೆಂಡತಿಗೆ ಹೇಳ್ತಿದ್ದೇನೆ ಅಂತ ಅನ್ಕೋಬೇಡ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಹತ್ರ ಮನಸ್ಸು ಬಿಚ್ಚಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ಅನ್ಕೋ. ಇವತ್ತಿನ ದಿನ ಎಷ್ಟು ಮಹತ್ವವಾದದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದು ಹೆಣ್ಣಿಗೆ ಈ ರಾತ್ರಿ, ಈ ರೂಮು, ಈ ಗಳಿಗೆ ಎಲ್ಲದಕ್ಕೂ ಒಂದು ತೂಕ ಇರುತ್ತೆ. ಎಷ್ಟೋ ವರ್ಷಗಳಿಂದ ತನ್ನ ಮದುವೆ ಬಗ್ಗೆ ಎಷ್ಟೋ ಕನಸುಗಳನ್ನ ಕಂಡಿರ್ತಾಳೆ. ನನಗೆ ಒಂದು ವಿಷಯ ಖಂಡಿತವಾಗ್ಲೂ ಗೊತ್ತು ಕಲ್ಯಾಣಿ, ಈ ಮದುವೆ, ನಮ್ಮ ಮದುವೆ ನೀನು ಕನಸಿನ ಮದುವೆ ಅಲ್ಲ ಅಂತ. ಇದು ಪ್ರೀತಿಯಿಂದ ಹುಟ್ಟಿರೋ ಸಂಬಂಧ ಅಲ್ಲ. ಒಬ್ರನ್ನ ಒಬ್ಬರು ಇಷ್ಟಪಟ್ಟಿರೋ ಮದುವೆನೂ ಅಲ್ಲ. ಯಾರಿಗೂ ಅರ್ಥ ಆಗದೆ ಇರೋ ಯಾವುದೋ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಗೊಂಡಿರೋ ತೀರ್ಮಾನ ಇದು. ಆ ತೀರ್ಮಾನದ ಮಧ್ಯೆ ನೀನು ಈ ಮನೆಗೆ ಬಂದಿದ್ಯಾ. ನಾನು ಇಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ ಕಲ್ಯಾಣಿ, ನಾನು ಯಾಕೆ ಹೀಗೆ ಮಾಡಿದೆ, ನಾನು ಯಾಕೆ ಇಷ್ಟು ಸ್ವಾರ್ಥಿ ಆದೆ ಅಂತ. ನಿನ್ನ ಬದುಕನ್ನು ಬೇರೆಯವರೆಲ್ಲ ಸೇರಿಕೊಂಡು ಒಂದು ತೀರ್ಮಾನ ತಗೊಂಡ್ರು. ಆ ತೀರ್ಮಾನ ಸರಿ ಅಂದ್ಕೊಂಡು ನಾನು ನಿನ್ನ ಮದುವೆಯಾಗಿ ಮನೆ ಕರ್ಕೊಂಬಂದೆ. ಆದರೆ ಅದು ಯಾರಿಗೆ ಸರಿ? ಹಾಂ, ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಆ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇರಬೇಕಾದ್ರೆ ಎಲ್ಲ ಮುಗ್ದೋಯ್ತು. ಹೊಸ ಜೀವನ ಪ್ರಾರಂಭ ಮಾಡೋ ಟೈಮ್ ಬಂತು. ಬದುಕಿನ ಹೊಸ ಆರಂಭಕ್ಕೋಸ್ಕರ ಈ ರೂಮ್ನ ಅಲಂಕಾರ ಮಾಡ್ತಾರೆ. ಆದರೆ ನೀವು ಯಾವುದೋ ಪ್ರಪಂಚದಲ್ಲಿದ್ದೀರಾ, ನಾನು ಯಾವುದೋ ದಿಕ್ಕಲ್ಲಿದ್ದೀನಿ. ಅದು ನನ್ನ ಕಣ್ಣಿಗೆ ಎದ್ದು ಕಾಣ್ತಿದೆ ಕಲ್ಯಾಣಿ. ನನಗೆ ನಾಟಕ ಮಾಡೋಕ್ಕೆ ಬರಲ್ಲ. ಹೀಗಿರ್ಬೇಕಾದ್ರೆ ಏನಾದರೂ ಶುರು ಮಾಡೋಕ್ಕೆ ಹೇಗೆ ಸಾಧ್ಯ ಹೇಳು? ನಾನು ಮಾತಾಡಿ ನಿನಗೆ ಬೇಕಾಗಿರೋ ಮೌನಕ್ಕೆ ಕಲ್ಲಾಗ್ತಾ ಇದ್ದೀನಿ ಅಂತ ಅನ್ಕೋಬೇಡ. ನಿನ್ನ ಮನಸ್ಸಿಗೆ ಏನೇ ನೋವಾಗಿದ್ರು ನನಗೋಸ್ಕರ ನೀನು ಯಾವುದನ್ನು ಮುಚ್ಚಿಡ್ಬೇಡ ಕಲ್ಯಾಣಿ. ಸರಿಯಾದ ಟೈಮಿಗೆ ನಗಬೇಕು ಅಂತ ನಗೋದು, ಸರಿಯಾದ ಟೈಮಿಗೆ ಮಾತಾಡಬೇಕು ಅಂತ ಮಾತಾಡೋದು, ದೇಹ ಇಲ್ಲೇ ಇದ್ದು ಮನಸ್ಸಿನೆಲ್ಲೋ ಇರೋದು, ಇದು ಯಾವುದು ಸರಿ ಇಲ್ಲ ಕಲ್ಯಾಣಿ. ಅದು ನನಗೆ ಇಷ್ಟನೂ ಆಗಲ್ಲ. ಯಾಕಂದರೆ ಇದು ನಾರ್ಮಲ್ ಸಿಚುವೇಶನಲ್ಲಿ ಆಗಿರೋ ಮದುವೆ ಅಲ್ಲ. ಈಗಿರಬೇಕಾದ್ರೆ ನಮ್ಮ ಜೀವನ ನಾರ್ಮಲ್ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ನೀನು ಯಾವಾಗ ರೆಡಿ ಆಗ್ತೀಯೋ, ನಿನಗೆ ಯಾವಾಗ ಮನಸ್ಸು ಬರುತ್ತೋ ಅಲ್ಲಿವರೆಗೂ ಕಲ್ಯಾಣಿ, ನಿನಗಿಷ್ಟ ಇದ್ದಿರೋ ಕೆಲಸನ ನಾನು ಯಾವತ್ತೂ ಬಯಸಲ್ಲ.